ನಮಸ್ಕಾರ. Do you want to manifest your desires in just 5 days? ನೀವ್ ಯಾವ್ದಾದ್ರು ಒಂದು ವಿಶ್ನ ಬೇಗ ರಿಯಲೈಸ್ ಮಾಡ್ಕೊಳ್ಬೇಕು ಅಂತ ಅದ್ರ ಹಿಂದೆ ಓಡ್ತಾ ಇರ್ತೀರಾ. ಆದ್ರೆ ಯಾಕೆ ನಂಗೆ ಯೂನಿವರ್ಸ್ ನನ್ ಮಾತು ಕೇಳ್ತಾ ಇಲ್ಲ, ಬೇರೆಯವ್ರಿಗೆಲ್ಲರಿಗೂ ಬೇಗ ಆಗ್ತದೆ, ನನ್ ಕೆಲ್ಸ ಮಾತ್ರ ಆಗ್ತಾ ಇಲ್ಲ, ಈ ತರ ಏನಾದ್ರೂ ನಿಮ್ಗೆ ಆಲೋಚನೆ ಇದೆಯಾ? Well, what if I told you a simple yet powerful manifestation technique that can help you attract your desires in just 5 days. This is called 55 by 5 manifestation method, a law of attraction technique that has helped thousands manifest love, money, success, and their desired job. Stay till the end because I'll guide you through how to do it correctly so that you don't make mistakes that block your manifestations. Ready? Let's dive in. ಹೇಗೆ ಈ 55 by 5 ಮೆಥಡ್ ನ ಫಾಲೋ ಮಾಡೋದು? ಕೆಲವು ಸ್ಟೆಪ್ಸ್ ನ ಫಾಲೋ ಮಾಡಬೇಕು. ಜಸ್ಟ್ ಫಾಲೋ ಮೀ, ಆಯ್ತಾ? ಸ್ಟೆಪ್ 1, ಚೂಸ್ ಅ ಕ್ಲಿಯರ್ ಅಫರ್ಮೇಷನ್. ಅಂದ್ರೆ ಥಿಂಕ್ ಅಬೌಟ್ ನಿಮ್ಗೆ ಏನು ಡಿಸೈರ್ ಇದೆ, ಚಿಕ್ಕದಿರ್ಬೋದು ದೊಡ್ಡದಿರ್ಬೋದು, ಬಟ್ ಅದನ್ನ ಬೇಕೇ ಬೇಕು ಅಂತ ನಿಮ್ಮ ಮನಸ್ಸು ಹೇಳ್ತಾ ಇದೆ. ಅದನ್ನ ನೀವ್ ಹೇಗ್ ಮಾಡ್ಬೇಕಂದ್ರೆ ಕನ್ವರ್ಟ್ ಇಟ್ ಇಂಟು ಅ ಪಾಸಿಟಿವ್ ಪ್ರೆಸೆಂಟ್ ಟೆನ್ಸ್ ಅಫರ್ಮೇಷನ್. ನೀವು ವರ್ತಮಾನ ಕಾಲದಲ್ಲೇ ಯೋಚನೆ ಮಾಡಿ ಇದನ್ನ ಬರಿಬೇಕು. ಹೇಗ್ ಬರೆಯೋದು? ಒಂದು ಎಕ್ಸಾಂಪಲ್ ನಾನು ಕೊಡ್ತೀನಿ. ಇಫ್ ಯು ವಾಂಟ್ ಟು ಅಟ್ರಾಕ್ಟ್ ವೆಲ್ತ್, ಇನ್ಸ್ಟೆಡ್ ಆಫ್ ಸೇಯಿಂಗ್ ಐ ವಾಂಟ್ ಮನಿ, ಐ ವಾಂಟ್ ಮೋರ್ ಮನಿ, ಈ ತರ ಹೇಳೋ ಬದಲು ಐ ಆಮ್ ಫಿನಾನ್ಷಿಯಲಿ ಅಬಂಡೆಂಟ್ ಅಂಡ್ ಮನಿ ಫ್ಲೋಸ್ ಟು ಮೀ ಎಫರ್ಟ್ಲೆಸ್ಲಿ, ಈ ತರ ಒಂದು ಸ್ಟೇಟ್ಮೆಂಟ್ ನ ನೀವು ಬರೆದಿಟ್ಕೊಳ್ಳಿ. ಸ್ಟೆಪ್ 2, ರೈಟ್ ಇಟ್ 55 ಟೈಮ್ಸ್ ಫಾರ್ 5 days. ನಾವು ರಿಪೀಟೆಡ್ ಆಗಿ ಈ ಆಕ್ಟಿವಿಟಿ ಮಾಡೋದ್ರಿಂದ ನಮ್ಮ ಸಬ್ಕಾನ್ಶಿಯಸ್ ಮೈಂಡ್ ಸ್ಟಾರ್ಟ್ಸ್ ಟು ಬಿಲೀವ್ ದಟ್ ಇಟ್ಸ್ ಆಲ್ರೆಡಿ ಹ್ಯಾಪನಿಂಗ್. ಓಕೆ, ನೌ ಸ್ಟೆಪ್ 3, ಫೀಲ್ ದ ಎಮೋಷನ್. ಡೋಂಟ್ ಜಸ್ಟ್ ರೈಟ್ ಫಾರ್ ದ ಸೇಕ್ ಆಫ್ ರೈಟಿಂಗ್. ಬರಿಬೇಕು ಅಂತ ಟೆನ್ಷನ್ ಅಲ್ಲಿ ಬರಿಬೇಡಿ. ಫೀಲ್ ದ ಜಾಯ್, ಎಕ್ಸೈಟ್ಮೆಂಟ್ ಅಂಡ್ ಗ್ರಾಟಿಟ್ಯೂಡ್ ಆಸ್ ಇಫ್ ಯುವರ್ ಡಿಸೈರ್ ಹ್ಯಾಸ್ ಆಲ್ರೆಡಿ ಮ್ಯಾನಿಫೆಸ್ಟೆಡ್. ನಿಮ್ಗೆ ಆಲ್ರೆಡಿ ಇದು ರಿಸಲ್ಟ್ ಬಂದ್ಬಿಟ್ಟಿದೆ ಅಂತ ಹೇಳೇ ನೀವು ಬರಿಬೇಕು. ದಿಸ್ ಇಸ್ ದ ಕೀ. ಸ್ಟೆಪ್ 4, let go and trust after 5 days. Don't obsess over it. ಏನ್ ಹಾಗಂದ್ರೆ, ನಾನ್ ಮಾಡ್ಬಿಟ್ಟಿದೀನಿ, ನಂಗ್ ಬಂದ್ಬಿಡುತ್ತೆ, ಬಂದಿಲ್ಲ ಅಂತಂದ್ರೆ ಯಾಕಾಗಿಲ್ಲ, ನಾನು ಇಷ್ಟೊಂದು ಮಾಡದ್ನಲ್ವಾ, ಎಲ್ಲ ಪ್ರೋಸೆಸ್ ನಾನು ಫಾಲೋ ಮಾಡಿದೀನಿ, ಯಾಕಾಗಿಲ್ಲ? ದಿಸ್ ಇಸ್ ವಾಟ್ ಇಸ್ ಸ್ಕೇರ್ಸಿಟಿ ಮೈಂಡ್ ಸೆಟ್. ಈ ಸ್ಕೇರ್ಸಿಟಿ ಮೈಂಡ್ ಸೆಟ್ ಪಕ್ಕಕ್ಕೆ ಇಟ್ಬಿಡಿ. ಅಬಂಡೆಂಟ್ ಮೈಂಡ್ ಸೆಟ್ ಅಲ್ಲಿ ನೀವ್ ಏನೆಲ್ಲ ಬರ್ದಿರ್ತೀರಾ, ಟ್ರಸ್ಟ್ ದ ಯೂನಿವರ್ಸ್ ಅಂಡ್ ಟೇಕ್ ಇನ್ಸ್ಪೈರ್ಡ್ ಆಕ್ಷನ್ ವೆನ್ ಆಪರ್ಚುನಿಟೀಸ್ ಕಮ್ ಯುವರ್ ವೇ. ಅಂದ್ರೆ ನೀವು ಇಷ್ಟು ದಿನ ನಿಮಗೆ ಬರದೇ ಇರುವಂತಹ ಆಪರ್ಚುನಿಟೀಸ್ ಇವಾಗ ನಿಮ್ಗೆ ಬರಬಹುದು. ಅದನ್ನ ನೀವು ಕಣ್ಣು ಕಿವಿ ಓಪನ್ ಆಗಿ ಇಟ್ಕೊಂಡು ಯು ಹ್ಯಾವ್ ಟು ಫಾಲೋ ದಟ್. ಯಾವಾಗ್ಲೂ ಇನ್ಸ್ಪೈರ್ಡ್ ಆಕ್ಷನ್ ತಗೊಂಡ್ರೆ ಮಾತ್ರ ನಿಮ್ಮ ಡಿಸೈರ್ಡ್ ರಿಸಲ್ಟ್ಸ್ ಬರುತ್ತೆ. ಸೊ ಐ ಹೋಪ್ ಇಟ್ಸ್ ಕ್ಲಿಯರ್. ಹೌ ಟು ಡೂ ದ 77 by 7 ಮೆಥಡ್. ಫಸ್ಟ್ ಸ್ಟೆಪ್, ಸೆಟ್ ಅ ಕ್ಲಿಯರ್ ಇಂಟೆನ್ಷನ್. ಯಾವ್ದಾದ್ರು ಒಂದು ವಿಷಯನ ತಗೊಳ್ಳಿ. ಮ್ಯಾನಿಫೆಸ್ಟ್, ಇಫ್ ಯು ವಾಂಟ್ ಟು ಮ್ಯಾನಿಫೆಸ್ಟ್ money, love, success, confidence, and turn it into a powerful affirmation. One example ತಗೊಳ್ಳೋಣ. If you want to manifest self-love, ನನಗೆ ನನ್ನನ್ನು ನಾನು ತುಂಬಾ ಇಷ್ಟು ದಿನ ಕನಸು ಮಾಡ್ಕೊಂಡಿದ್ದೀನಿ, I want to love myself. Instead, say, I deeply love and accept myself just the way I am. ನಾವು ಸಾಕಷ್ಟು ನಮ್ಮನ್ನ ನಾವು ದೂಷಿಸ್ಕೊಂಡಿದೀವಿ ಅಂತಂದ್ರೆ this can help you to become better and you are in love with yourself. Step 2, ಇದನ್ನ 77 ಸಲ 7 ದಿನಗಳ ಕಾಲ ಬರಿಬೇಕು. 77 ಅಂದ್ರೆ 77 times for 7 days. Take a new notebook and write your affirmations 77 times every day for 7 consecutive days. This repetition rewires your subconscious mind to believe it's already happening. Now Step 3, feel the emotion while writing. Imagine ನಿಮ್ಮ ಡಿಸೈರ್ ಆಲ್ರೆಡಿ ಫುಲ್ಫಿಲ್ ಆಗಿದೆ, ಖುಷಿ ಆಗ್ತದಲ್ಲ, ಆ ಖುಷಿಯಲ್ಲೇ ಬರೀರಿ. ಫೀಲ್ ದ ಹ್ಯಾಪಿನೆಸ್, ಎಕ್ಸೈಟ್ಮೆಂಟ್ ಅಂಡ್ ಗ್ರಾಟಿಟ್ಯೂಡ್ ಇನ್ ಯುವರ್ ಹಾರ್ಟ್. ದ ಸ್ಟ್ರಾಂಗರ್ ದ ಎಮೋಷನ್, ದ ಫಾಸ್ಟರ್ ದ ಮ್ಯಾನಿಫೆಸ್ಟೇಷನ್. ನೌ ಲಾಸ್ಟ್ ಸ್ಟೆಪ್, ಸ್ಟೆಪ್ 4, ರಿಲೀಸ್ ಅಂಡ್ ಟ್ರಸ್ಟ್ ದ ಯೂನಿವರ್ಸ್ ಆಫ್ಟರ್ 7 days. 7 ದಿನ ಮಾಡ್ಬಿಟ್ಟಿದೀನಿ, ಇವಾಗ ಆಗ್ಬಿಡತ್ತೆ ಅಂತ ಟೆನ್ಷನ್ ಮಾಡ್ಕೊಳ್ಬಾರ್ದು. ಡೋಂಟ್ ಸ್ಟ್ರೆಸ್ ಓವರ್ ಇಟ್. ಟ್ರಸ್ಟ್ ದಟ್ ದ ಯೂನಿವರ್ಸ್ ಇಸ್ ವರ್ಕಿಂಗ್ ಬಿಹೈಂಡ್ ದ ಸೀನ್ಸ್ ಟು ಬ್ರಿಂಗ್ ಯುವರ್ ಡಿಸೈರ್ಸ್ ಇನ್ ಟು ರಿಯಾಲಿಟಿ. ಯಾವಾಗ್ಲೂ ಅಷ್ಟೇ, ನಮ್ಮ ಕರ್ಮವನ್ನು ನಾವು ಮಾಡ್ಬಿಡ್ಬೇಕು, ಫಲಾಫಲ ಅವನಿಗೆ ಬಿಟ್ಬಿಡ್ಬೇಕು ಅಂತ ಹೇಳ್ತೀವಲ್ವಾ.
ಸ್ಟೇ ಓಪನ್ ಟು ಸೈನ್ಸ್ ಅಂಡ್ ಇನ್ಸ್ಪೈರ್ಡ್ ಆಕ್ಷನ್ಸ್. ಯಾವಾಗ್ಲೂ ಅಷ್ಟೇ ಇನ್ಸ್ಪೈರ್ಡ್ ಆಕ್ಷನ್ಸ್ ತಗೊಂಡ್ರೆ ಮಾತ್ರ ನಮ್ಮ ಡಿಸೈರ್ಸ್ ಫುಲ್ಫಿಲ್ ಆಗುತ್ತೆ. ಅಂಡ್ ದಟ್ಸ್ ಹೌ ಯು ಯೂಸ್ 77/7. See you all in my next video.